ರಮ್ಯಾ, ಬಾಯಿಲಿ. ಏನಣ್ಣ? ಒಂದು ನಿಮಿಷ ಬಾಯಿಲಿ. ಸರಿ ಅಣ್ಣಾರೆ, ಹಂಗಾರೆ ಎಲ್ಲ ಮುಗೀತಲ್ಲ. ಮತ್ತೆ ಮದ್ವೆ ಎಲ್ಲ ಯಾವಾಗ ಇಟ್ಕೊಳನ್ರಿ? ಅಕ್ಕಾರೆ ಅದು ನಾನು ಜಾತಕ ಅದನ್ನ ಕೊಟ್ಟು ಹೋಗ್ರಿ. ನಾನು ಇಬ್ರದ್ದು ತಗೊಂಡೋಗಿ ನಮ್ಮ ಐನರ್ ಅದಾರೆ ಅವ್ರ ಹತ್ರಕ್ಕೆ ಹೋಗಿ ಕೇಳ್ಕೊಂಡು ಮದ್ವಿದು ದಿನಾಂಕಗಳು ಯಾವ್ಯಾವ ಬರ್ತವೆ ಏನು ಎತ್ತ ಅಂತ ನೋಡ್ಕೊಂಡು ನಿಮಗೆ ತಿಳಿಸ್ತೇನ್ರಿ. ಹೌದಾ? ಸರಿ ಅಣ್ಣಾರೆ, ಹಂಗಾರೆ ಹಂಗೆ ಮಾಡ್ರಿ. ಮತ್ತೆ ಕೇಳ್ಕೊಂಡು ಗಾಢ ತಿಳಿಸ್ರಿ ನಮಗೆ. ಆಯ್ತ್ರಿ. ಏನಣ್ಣ ಕರ್ದದ್ದು? ಅದು ಆಮ್, ಅದು ಏನಂದ್ರೆ ನಾನು ಅವ್ರ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು. ಅವ್ಗೆ ಹೋಗಿ ಹೇಳ್ತೀಯಾ? ಹಾ, ಈಗಲೇ ಏನಪ್ಪ ಅಂಥದ್ದು ಮಾತಾಡಂಥದ್ದು? ಮದುವೆ ಆಗ್ಲಿ ತಗ ಮಾತಾಡೋಂತೆ. ಎಷ್ಟು ಆಸೆ ನೋಡು. ಥೋ ರಮ್ಯಾ, ನಿಂಗೆ ಅದೆಲ್ಲ ಅರ್ಥ ಆಗಲ್ಲ. ಹೋಗಿ ಅವ್ಗೆ ಹೋಗಿ ಹೇಳೋಗು. ಹ್ಞೂ, ಸರಿ ಅಣ್ಣ. ಅವ್ವ, ಅಣ್ಣ ಅದಕ್ಕೆ ಮಾತ್ರ ಮಾತಾಡ್ಬೇಕಂತೆ. ಹೊರಗೆ ನಿಂತ್ಕೊಂಡಿದ್ದಾನೆ. ಒಂದು 5 ನಿಮಿಷ ಕಳಿಸ್ಬೇಕಂತೆ. ಅದೆಂತ ಮಾತಾಡ್ತಾನಂತೆ? ಮದುವೆ ಇನ್ನೇನು ಆಕತ್ತಲ್ಲ, ಅವಾಗ ಮಾತಾಡಿದ್ರ ಕತಿ. ಈಗೇನಾಯ್ತು ಅಂತದ್ ಮಾತಾಡೋದು? ಗೊತ್ತಿಲ್ಲವಾ? ಹೇಳು ಅಂದ ಹೇಳಿದೀನಿ ನೋಡು. ರೀ, ಅವನು ಏನು ಮಾತಾಡ್ಬೇಕಂತ ರೀ ಹುಡುಗಿ ಜೊತೆಗೆ. ಹೆಂಗೆ ಕೇಳೋದಪ್ಪ, ನನಗೆ ಒಂಥರ ಆಗತ್ತೆ ಕೇಳಕ್ಕೆ. ಏನು ಮಾತಾಡ್ತಾನಂತ ಅವನು? ಏನೋ ನನಗೂ ಗೊತ್ತಿಲ್ಲಪ್ಪ. ರಮ್ಯನ ಹತ್ರ ಕೇಳಿ ಕಳಿಸಿದ್ದಾನೆ. ಹೋಗಿ ಹೇಳು ಅಂತಂದು. ಹೆಂಗೆ ಕೇಳ್ತೀರಿ ನೋಡ್ರಿ. ಅಕ್ಕರೇನೋ ಹೇಳಕತ್ತಿದ್ದಾರೆ. ಹೇಳ್ರಿ, ಹಂಗೇನು ಇದು ಮಾಡ್ಕೊಬೇಡ್ರಿ. ನಮ್ಮಿಂದ ಆಗುತ್ತೆ ಅನ್ನೋದಾದ್ರೆ ನಾವು ಮಾಡ್ಕೊಡ್ತೀವಿ. ಛೇ ಹಂಗೇನಿಲ್ರಿ. ಕೊಡೋದು ತಗೊಳೋದು ಎಲ್ಲ ಮುಗೀತಲ್ಲ, ಇನ್ನೇನೈತೆ ಮಾತಾಡೋದು. ಅದು ನಮ್ಮ ಹುಡುಗ ಏನೋ ನಿಮ್ಮ ಹುಡುಗಿ ಹತ್ರ ಒಂದು ಸ್ವಲ್ಪ ಮಾತಾಡ್ಬೇಕಂತೆ. ಹೊರಗದನೆ ಒಂದು 2 ನಿಮಿಷ ಕಳ್ಸೋಕ್ಕಾಗತ್ತಾ ಅಂತ ಕೇಳ್ತಾ ಇದ್ಲಷ್ಟೇ. ಅಯ್ಯೋ, ಹೌದಾ? ಆಗ್ಲಿ ತಗೊಳ್ರಿ ಅಣ್ಣಾರೆ. ಏನಾರ ಮಾತಾಡೋದಿರ್ತೈತ ಏನೋ, ಯಾರಿಗೆ ಗೊತ್ತು. ಈಗ ಅವ್ರವ್ರ ಅಭಿಪ್ರಾಯನ ತಿಳಿಸ್ಬೇಕಲ್ಲ ನಮಗೆ. ನಾವಷ್ಟೇ ಇದು ಮಾಡಿದ್ರೆ ಆಗೋದಿಲ್ಲಲ್ಲ. ತಗೊಳ್ರಿ, ನಾನು ಮಗಳನ್ನ ಕಳಿಸ್ತೀನಿ, ನೀವೇನು ಅನ್ಕೋಬೇಡ್ರಿ. ಹೌದೌದು, ಅವ್ ಮಕ್ಳ ಅಭಿಪ್ರಾಯನೂ ತಿಳ್ಕೊಬೇಕಲ್ಲ ನಾವು. ಮಾತಾಡ್ಲಿ ತಗೊಳ್ರಿ, ಅದ್ರಾಗ ಏನೈತಿ. ಏನಕ್ಕ, ಭಾವಯ್ಯ ಹೆಂಗದಾರೆ? ಚೆನ್ನಾಗದಾರ? ಇಷ್ಟ ಆಯ್ತಾ ನಿನಗೆ? ಹೋಗೆ ಹೆಂಗ್ ಕೇಳ್ತಾಳೆ. ಹೋಗ್ ನೀನ್ ನೋಡೋಗ್ ನಿಮ್ ಭಾವಯ್ಯನ. ಅಲ್ಲೆಲ್ಲೆಲ್ಲ ಕಳ್ಳಿ ನೋಡು, ಭಾವಯ್ಯ. ಆಹಾ, ಹೇಳಗಾದ್ರೆ ನೀವು ಆ ಪದ ಹೇಳೋದಕ್ಕೆ ಎಷ್ಟು ಚೆನ್ನಾಗೈತಲ್ಲೇ ಅಕ್ಕ, ಭಾವಯ್ಯ. ಅಂತೂ ಇಂತ ನನಗೆ ಪರ್ಮನೆಂಟಾಗಿ ಭಾವಯ್ಯ ಸಿಕ್ಕರು. ಹೋಗೆ ತರ್ಲೆ ಅಕ್ಕ. ಈಗ ನಾನೇ ಕಣೆ ನಿನ್ ಜೊತೆಗಿರೋದು, ನನ್ನನ್ನೇ ಹೋಗಿ ಅಂತೀಯ ಭಾವಯ್ಯ ಬಂದ್ಮೇಲೆ. ಇರ್ಲಿ ಇರ್ಲಿ, ನೋಡ್ಕಂತೀನಿ. ಏನು ಅಕ್ಕ ತಂಗಿ ಭಾರಿ ಮಾತುಗಳಕ್ಕದಾವೆ. ಅವ್ವ, ಅಕ್ಕ ಹೋಗಿ ನಿಮ್ಮ ಭಾವಯ್ಯನ ನೋಡು ಅಂತ ಅಂದ್ಲು. ಏನವ್ವ ಮಗಳೇ, ನಿನಗೆ ಹುಡುಗ ಇಷ್ಟ ಆದ್ನಾ? ಅಯ್ಯೋ ಅವ್ವ, ಆಕಿ ಮುಖ ನೋಡಿದ್ರೆ ಗೊತ್ತಾಗಲ್ಲ, ಏನು ನಾಚಿ ನೀರ ಆಗ್ತದಾಳೆ. ಕೆನ್ನೆ ಎಲ್ಲ ನೋಡು ಹೆಂಗೆ ಕೆಂಪಾಗಿದಾವೆ. ಅಷ್ಟರಲ್ಲೇ ಗೊತ್ತಾಗಲ್ಲೇನವ. ನೋಡವ, ಆಗ್ಲಿಂದನೂ ಹೆಂಗ್ ರೇಗಿಸ್ತಾ ಇದ್ದಾಳ ಅವಳು. ಹೋಗ್ಲಿ ಬಿಡವ, ಏನ್ ಮಾಡೋದು. ನಿನ್ ತಂಗಿನೇ ಎಲ್ಲ ರೇಗ್ಸೋದು, ಬೇರೆ ಇನ್ಯಾರು ಬರ್ತಾರ ರೇಗ್ಸಕ್ಕೆ. ಅದು ಹೋಗ್ಲಿ ಬಿಡು. ಹುಡುಗ ಏನೋ ನಿನ್ನ ಹತ್ರ ಮಾತಾಡ್ಬೇಕಂತೆ, ಹೊರಗದಾನೆ, ಹೋಗ್ಬೇಕಂತ ನೋಡವ. ಹಾ, ಅವ್ವ ಬೇಡ ಕಣವ, ನನಗೆ ಭಯ ಆಕತಿ. ಅಯ್ಯೋ, ಹಂಗಂದ್ರೆ ಹೆಂಗಮ್ಮ? ಹೋಗು, ಏನು ಮಾತಾಡ್ಬೇಕೋ ಏನೋ. ಮತ್ತೆ ಹಂಗಂದಾಗ ನಾವು ಹೋಗ್ಲಿಲ್ದಂಗಿದ್ರೆ ಅದು ಚಲೋ ಅನ್ಸೋದಲ್ಲ. ಹೋಗಿ ಕೇಳು ಏನು ಎತ್ತ ಅಂತಂದು. ಮೊದಲನೇ ಸರಿ ಎಲ್ಲ ಹಂಗ ಅನಿಸ್ತತಿ, ಆಮೇಲೆಲ್ಲ ರೂಢಿ ಆಕತಿ. ಹೋಗ್ಲೇಬೇಕಾ ಈಗ? ಹೂನಮ್ಮ, ಕಾಯ್ತದನವನು ಅಲ್ಲೇ ಹೊತ್ತಾಕತಿ ಅಂತ ಹೇಳ್ತಾ ಇದ್ರ ಅವ್ರು ಬೇರೆಯಾ. ಗಾಢ ಹೋಗು, ಏನಂತ ಕೇಳೋಗು. ಅಕ್ಕ, ಭಾವಯ್ಯಗೆ ನಿನ್ನ ಮಾತಾಡಿಸ್ಬೇಕು ಅಂತ ಅನ್ಸಿರ್ಬೇಕು. ಹೋಗು ಹೋಗು, ಹಂಗೆ ಒಂದು ಪಪ್ಪಿ ಕೊಟ್ಬಾ. ಏ, ಹೆಂಗ್ ಮಾತಾಡ್ತಾಳೆ ನೋಡವ ಇವಳು. ತತ, ಹಂಗೆಲ್ಲ ಮಾತಾಡ್ಬಾರ್ದವ. ನೀನು ಹೋಗವ. ಏನು ಮಾತಾಡ್ಬೇಕು ಅಂತ ಹೇಳಿದ್ರಂತೆ? ಅದು ಹೌದು ರೀ, ಮಾತಾಡಬೇಕು ಅಂತಲೇ ಕೇಳಿದೆ. ಮತ್ತೆ ನಿಮ್ಮ ಹೆಸರು? ನನ್ನ ಹೆಸರು ಪೂರ್ವಿ. ನಿಮ್ಮ ಹೆಸರು? ರೋಷನ್ ಅಂತ. ಹೇಳಿ. ಅಯ್ಯೋ, ಹೆಂಗೆ ಹೇಳಪ್ಪ, ನನಗೆ ಹೆಂಗೆ ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಯಾಕೆ ಹಾಗೆ ನಿಂತ್ಬಿಟ್ರಿ? ಏನು ವಿಚಾರ ಅಂತ ಮಾತಾಡಿ. ಅದು ಏನೂ ಇಲ್ಲ ರೀ. ನಾನು ಆಫೀಸಲ್ಲಿ ವರ್ಕ್ ಮಾಡ್ತಾ ಇದ್ದೀನಲ್ವಾ, ಆ ಆಫೀಸಲ್ಲೇ ನನ್ನೊಬ್ಬರು ಫ್ರೆಂಡ್ ಇದ್ದಾರೆ. ಹಾಂ,
ಆ, ಏನು ನಮ್ಮ ತಂಗಿ ಏನಾರು ಗಂಡು ನೋಡಿದ್ರಾ? ಎರಡು ಮದುವೆ ಒಟ್ಟಿಗೆ ಮಾಡಿಬಿಡೋಣ ಅಂತೇಳಿ. ಅಯ್ಯೋ ದೇವ್ರೇ, ಏನಪ್ಪ ನಾನು ಏನೋ ಹೇಳೋಕೋದ್ರೆ ಇವಳೇನೋ ಹೇಳ್ತಾಳೆ. ಅದು ಚೇಚೆ ಹಾಗೇನಿಲ್ಲ ರೀ. ಅವ್ರಿಗೆ ಯಾಕೆ ನಾನು ಈಗ ಹುಡುಗನ ಹುಡುಕ್ಲಿ? ಇಲ್ಲ ಆ ಥರ ಏನಿಲ್ಲ. ನಾನೇನೋ ಹೇಳಕ್ಕೆ ಬಂದೆ. ಇರಲಿ ಬಿಡಿ, ಇರಲಿ. ಅಣ್ಣ, ಅವ್ವ ಅಪ್ಪ ಕರೀತಾ ಇದ್ದಾರೆ, ಬರ್ಬೇಕಂತೆ. ಟೈಮ್ ಆಗ್ತಾ ಇದೆ, ಹೊರಡಬೇಕು ಅಂತ ಹೇಳ್ತಾ ಇದ್ದಾರೆ. ಬಾ ಬೇಗ. ಹ್ಞೂ ರಮ್ಯಾ, ಬಂದೆ. ಓಕೆ ಓಕೆ, ಬೇಗ ಬಾ. ಓಕೆ ರೀ. ನನಗೆ ಏನೋ ಒಂದು ಫೋನ್ ಬರ್ತಾ ಇದೆ ಅರ್ಜೆಂಟು. ಸರಿ, ನೀವು ಹೋಗಿ ಒಳಗಡೆ. ಏನು ಮಾತಾಡಬೇಕು ಅಂತ ಹೇಳಿದ್ರಿ, ಏನು ಹೇಳಲೇ ಇಲ್ಲ. ಇಲ್ಲ, ಏನಿಲ್ಲ ವಿಚಾರ. ಇಷ್ಟೇ, ಸ್ವಲ್ಪ ನಿಮ್ಮನ್ನು ಮಾತಾಡ್ಸೋಣ ಅಂತೇಳಿ ಕರೆದಿದ್ದಷ್ಟೇ. ಹೋಗಿ ಆಯಿತು. ಸರಿ ರೀ, ಆಯ್ತು. ಹಲೋ. ಎಲ್ಲಿದ್ದೀರಾ? ಅದು ಯಾಕೆ ಹೊರಗಡೆ ಇದ್ದೆ, ಸ್ವಲ್ಪ ಕೆಲಸ ಇತ್ತು ಅಂತಂದು ಬಂದಿದ್ದೆ. ಏನು ವಿಚಾರ ಸ್ಪೋ? ಅಲ್ಲ ರೋಷನ್, ಏನಾಗಿದೆ ನಿಮಗೆ? ಯಾಕೆ ನಿನ್ನೆಯಿಂದ ಒಂಥರಾನೇ ಆಡ್ತಿದ್ದೀರಲ್ಲ? ನನಗಂತೂ ಒಂದು ಅರ್ಥ ಆಗ್ತಾ ಇಲ್ಲ. ನಿಮ್ಮ ನಡವಳಿಕೆ, ನಿಮ್ಮ ಆಟಿಟ್ಯೂಡು ಎಲ್ಲ ಬೇರೆ ಬೇರೆ ಇದೆ. ಮೊದಲಿನ ಥರ ಇಲ್ಲ ನೀವು. ಏನಾಗಿದೆ ನಿಮಗೆ? ಆವಾಗಿಂದ ಫೋನ್ ಮಾಡ್ತಾನೆ ಇದ್ದೀನಿ, ಫೋನ್ ಪಿಕ್ ಮಾಡ್ತಾ ಇಲ್ಲ ನೀವು. ಎಲ್ಲಿದ್ದೀರಾ? ಅದೇ ಸ್ಫೂರ್ತಿ, ಹೇಳಿದ್ನಲ್ಲ ನಾನು ಸ್ವಲ್ಪ ಹೊರಗಡೆ ಕೆಲಸ ಇತ್ತು, ಹಾಗಾಗಿ ಫೋನ್ ಬೇರೆ ಸೈಲೆಂಟಲ್ಲಿದೆ ಅಲ್ಲ, ಗೊತ್ತಾಗಿಲ್ಲ ನನಗೆ. ಇವಾಗ ನೋಡಿದ್ನಲ್ಲ, ಗೊತ್ತಾಯಿತು. ಅದಕ್ಕೆ ಪಿಕ್ ಮಾಡಿದೆ. ಆ ಥರ ಏನಿಲ್ಲ, ಆರಾಮಾಗಿ ಇದ್ದೀನಿ ನಾನು. ಏನು ವಿಚಾರ ಹೇಳು. ಆಫೀಸಿಗೆ ಯಾಕೆ ಬಂದಿಲ್ಲ ಇವತ್ತು ನೀವು? ಸಾಗರ್ ಕೇಳಿದ್ದಕ್ಕೆ ಸಾಗರ್ ಗೊತ್ತಿಲ್ಲ ಅಂತ ಹೇಳಿದ್ರು. ನನಗೂ ಒಂದು ಫೋನ್ ಮಾಡಿಲ್ಲ ನೀವು, ಇವತ್ತು ಬರಲ್ಲ ಬರ್ತೀನಿ ಅಂತಂದು. ನನಗೆ ಯಾವಾಗಲೂ ಹಿಂಗೆ ಮಾಡ್ತಾ ಇರಲಿಲ್ಲ ನೀವು, ಹೇಳ್ಬಿಟ್ಟು ಹೋಗ್ತಾ ಇದ್ರಿ. ಇವತ್ತು ಯಾಕೆ ಹಿಂಗೆ ಮಾಡಿದ್ರಿ? ಏನು ಹೇಳಿಲ್ಲ ನನಗೆ ನೀವು ಬರಲ್ಲ ಅಂತ. ಅದೇ ಸ್ಫೂರ್ತಿ, ಹೇಳಿದ್ನಲ್ಲ, ಇಂಪಾರ್ಟೆಂಟ್ ಕೆಲಸ ಇತ್ತು ಅಪ್ಪಾಜಿದು ಅಂತಂದು. ಅವ್ರಿಗೆ ಬೇರೆ ಹುಷಾರಿರ್ಲಿಲ್ಲ ಅಲ್ವಾ, ಹಂಗಾಗಿ ನಾನೇ ಹೋಗ್ಬೇಕಾಯ್ತು ಆ ಕೆಲಸಕ್ಕೆ. ಹಂಗಾಗಿ ನಾನು ನಿಂಗೆ ಹೇಳೋಕ್ಕಾಗಲಿಲ್ಲ. ಬೆಳಗ್ಗೆನೇ ಬಂದಲ್ಲ, ಇನ್ನೂ ನೀನು ಮಲಗಿರ್ತೀಯ ಬಿಡು, ಮಧ್ಯಾಹ್ನ ಸಂಜೆ ಅಥವಾ ಹೇಳಿದ್ರೆ ಆಯಿತು ಅಂತಂದು ಸುಮ್ಮನಾದೆ. ಅಷ್ಟರೊಳಗೆ ನೀನೇ ಫೋನ್ ಮಾಡಿದೆ. ಏನೋ ರೋಷನ್, ನನಗಂತೂ ತುಂಬಾನೇ ಬೇಜಾರಾಗ್ತಾ ಇದೆ. ನೀನು ಯಾಕೋ ಒಂಥರ ಮಾಡ್ತಿದೀಯ, ನನಗೆ ಅವಾಯ್ಡ್ ಮಾಡ್ತಿದೀಯೇನೋ ಅಂತ ಅನ್ನಿಸ್ತಾ ಇದೆ ನನಗೆ. ಹಾಗೆಲ್ಲ ಇಲ್ಲ ಸ್ಫೂರ್ತಿ, ಸುಮ್ಮನೆ ಏನೇನೋ ನಿನ್ನಷ್ಟಕ್ಕೆ ನೀನು ಕಲ್ಪನೆ ಮಾಡ್ಕೋಬೇಡ. ಸರಿ, ನನಗೆ ಸ್ವಲ್ಪ ಕೆಲಸ ಇದೆ. ನಾನು ನಾಳೆ ನಿಂಗೆ ಆಫೀಸಲ್ಲಿ ಸಿಗ್ತೀನಿ, ತಗೋ ಮಾತಾಡೋಣ. ನೋಡು, ನನಗಿಂತ ನಿಂಗೆ ಆ ಕೆಲಸನೇ ಇಂಪಾರ್ಟೆಂಟು. ಸರಿ ಬಿಡಿ. ಹಲೋ ಹಲೋ ಸ್ಫೂರ್ತಿ, ಹಲೋ. ಛೇ, ಫೋನ್ ಇಟ್ಟೇ ಬಿಟ್ಲು. ಎಂಥ ಪರಿಸ್ಥಿತಿ ತಂದುಬಿಟ್ಟಲ್ಲಪ್ಪ ನನ್ನ ದೇವ್ರೇ, ಏನು ಮಾಡಲಿ ನಾನು?